ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ಉದ್ಯೋಗ ವಾರ್ತೆ ಇಂಡಿಯನ್ ಆಯಿಲ್ ಅಪ್ಯಾರೆಂಟಿಸ್ಶಿಪ್ಸ್ಗೆ ಸಂಬಂಧಪಟ್ಟಂತೆ. ಯಾರೆಲ್ಲ ನಿಮ್ಮ ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಇಂಡಿಯನ್ ಆಯಿಲ್ ವತಿಯಿಂದ ಸುಮಾರು 465 ಅಪ್ಯಾರೆಂಟಿಸ್ಶಿಪ್ಸ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಆ ಒಂದು ಅರ್ಜಿ ಅಡ್ವರ್ಟೈಸ್ಮೆಂಟ್ನ ನೋಡಬೇಕಾದ್ರೆ ಅಥವಾ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾದ್ರೂ ಸಹ ನೀವು ಮೊದಲನೇದಾಗಿ ಇಂಡಿಯನ್ ಆಯಿಲ್ ವೆಬ್ಸೈಟಿಗೆ ಬರಬೇಕು. ಅದಾದ ನಂತರ ಕೆರಿಯರ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೆರಿಯರ್ ವೆಬ್ ಪೇಜಿಗೆ ಹೋಗ್ತೀರಾ. ಕೆರಿಯರ್ ವೆಬ್ ಪೇಜಲ್ಲಿ ಜಾಬ್ ಪೋಸ್ಟಿಂಗ್ ಆರ್ಕಿವ್ ಮತ್ತು ಅಪ್ಯಾರೆಂಟಿಸ್ಶಿಪ್ಸ್ ಅಂತ ಕೊಟ್ಟಿರ್ತಾರೆ. ಅಪ್ಯಾರೆಂಟಿಸ್ಶಿಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಲಿಸ್ಟ್ ಆಫ್ ಅಪ್ಯಾರೆಂಟಿಸ್ಶಿಪ್ಸ್ ಅಂದರೆ ಯಾವ ರೀತಿ ಅವ್ರು ಕಂಡಕ್ಟ್ ಮಾಡ್ತಿದ್ದಾರೆ, ಯಾವ್ಯಾವ ಪೋಸ್ಟ್ಗಳಿಗೆ ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋ ಡೀಟೇಲ್ ಅಡ್ವರ್ಟೈಸ್ಮೆಂಟ್ನ ಹಾಕಿರ್ತಾರೆ. ಸೊ ಮೊದಲನೇದಾಗಿ ಎಂಗೇಜ್ಮೆಂಟ್ ಆಫ್ ಅಪ್ಯಾರೆಂಟಿಸ್ಸ್ ಅಂಡರ್ ದ ಅಪ್ಯಾರೆಂಟಿಸ್ ಆ್ಯಕ್ಟ್ 1961. ಸೊ ಈ ಒಂದು ಅಡ್ವರ್ಟೈಸ್ಮೆಂಟ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಅಡ್ವರ್ಟೈಸ್ಮೆಂಟ್ ಪೇಜಿಗೆ ಹೋಗ್ತೀವಿ. ಮೊದಲನೇದಾಗಿ ಗಮನಿಸೋದಾದರೆ ಈ ಒಂದು ರೆಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 10th November 2022 ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಅಪ್ಲೈ 30th November 2022. ಈ ಒಂದು ಅಪ್ಲಿಕೇಶನ್ಸ್ ಹಲವಾರು ರಾಜ್ಯದಲ್ಲಿ ಹಲವಾರು ಪೋಸ್ಟ್ಗಳಿದೆ. ಸೊ ಅದರಲ್ಲಿ ವೆಸ್ಟ್ ಬೆಂಗಾಲ್, ಬಿಹಾರ್, ಅಸ್ಸಾಂ, ಗುಜರಾತ್, ರಾಜಸ್ಥಾನ್, ಕರ್ನಾಟಕ, ತಮಿಳುನಾಡು ಹೀಗೆ ಹಲವಾರು ರಾಜ್ಯಗಳಾಗಿದೆ. ಟೋಟಲ್ ಆಗಿ 465 ಅಪ್ಯಾರೆಂಟಿಸ್ಶಿಪ್ಸ್ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ, ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂತೆ, ಹ್ಯೂಮನ್ ರಿಸೋರ್ಸಸ್, ಡೇಟಾ ಎಂಟ್ರಿ, ಅಕೌಂಟೆನ್ಸಿ ಆ್ಯಂಡ್ ಫೈನಾನ್ಸ್. ಸೊ ಇದಿಷ್ಟು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಬಹುದು. ಈ ಪರ್ಟಿಕ್ಯುಲರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ಏಜ್ ಏನಾಗಿರಬೇಕು? ಸೊ ಮಿನಿಮಮ್ 18 years ಆಗಿರ್ಬೋದು, ಮಿನಿಮಮ್ 18 years to 24 years ನಿಮಗೆ ಏಜನ್ನು ಹೊಂದಿರಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್, ಫಾರ್ ಎಕ್ಸಾಂಪಲ್ ನೀವು ಯಾವ ಒಂದು ಅಪ್ಯಾರೆಂಟಿಸ್ಶಿಪ್ ಅರ್ಜಿಗೆ ಹಾಕ್ತಿದ್ದೀರೋ ಸೊ ಆ ಪರ್ಟಿಕ್ಯುಲರ್ ಅಪ್ಯಾರೆಂಟಿಸ್ಶಿಪ್ ಹುದ್ದೆಗೆ ತಕ್ಕಂತೆ ನೀವು ನಿಮ್ಮ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ನು ಹಾಕಿರಬೇಕು. ಸೊ ಮೆಕ್ಯಾನಿಕಲ್ಗೆ ಅಪ್ಲೈ ಮಾಡೋದಾದರೆ ನೀವು ಮೆಕ್ಯಾನಿಕಲ್ ಮಾಡ್ಕೊಂಡಿರಬೇಕು, ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡೋದಾದರೆ ಎಲೆಕ್ಟ್ರಿಕಲ್ ಮಾಡ್ಕೊಂಡಿರಬೇಕು. ಡೇಟಾ ಎಂಟ್ರಿ ಬೇಸ್ಡ್ ಅಪ್ಯಾರೆಂಟಿಸ್ಶಿಪ್ಗೆ ಅರ್ಜಿಯನ್ನು ಹಾಕೋದಾದರೆ 12th ಪಾಸ್ ಆಗಿದ್ರೂ ಸಹ ಸಾಕು. ಸೊ ಈ ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಆದ ನಂತರ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೆ ಹೇಗೆ ಸೆಲೆಕ್ಷನ್ಸ್ ಮಾಡ್ತಾರೆ? ಸೊ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಆ ರಿಟರ್ನ್ ಟೆಸ್ಟಲ್ಲಿ ನೀವು ಕಂಪಲ್ಸರಿಯಾಗಿ ಪಾಸ್ ಆಗಲೇಬೇಕು. ಯಾರೆಲ್ಲ ಟೆಕ್ನಿಷಿಯನ್ ಪೋಸ್ಟ್ಗಳಿಗೆ, ಟ್ರೇಡ್ ಪೋಸ್ಟ್ಗಳಿಗೆ ಮತ್ತು ಅಸಿಸ್ಟೆಂಟ್ ಹ್ಯೂಮನ್ ರಿಸೋರ್ಸಸ್, ಅಕೌಂಟೆನ್ಸಿ ಪೋಸ್ಟ್ಗಳಿಗೆ ಅರ್ಜಿಯನ್ನು ಹಾಕ್ತಿದ್ರು ಸೊ ಅವ್ರಿಗೆಲ್ಲರಿಗೂ ಸಹ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಇರುತ್ತೆ. ಸೊ 75 ನೀವು ಯಾವ ಒಂದು ಪರ್ಟಿಕ್ಯುಲರ್ ಅಪ್ಲೈ ಮಾಡ್ತಿದ್ದೀರೋ ಸೊ ಡಿಪ್ಲೊಮೊ ಬೇಸ್ಡ್ ಆಗಿರುತ್ತೆ. 25 ಮಾರ್ಕ್ಸಿಗೆ ಮಾತ್ರ ನ್ಯೂಮರಿಕಲ್ಸ್, ಜನರಲ್ ನಾಲೆಡ್ಜ್, ಜನರಲ್ ಇಂಗ್ಲೀಷ್, ರೀಸನಿಂಗ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ಗೆ ಕುರಿತಾದಂಥ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾರೆ. ಡೇಟಾ ಎಂಟ್ರಿ ಪೊಸಿಷನ್ಸ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರೋ ಸೊ ಅವ್ರಿಗೆ ಮಾತ್ರ ಕಂಪ್ಲೀಟ್ 100 ಮಾರ್ಕ್ಸ್ಗೂ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್, ರೀಸನಿಂಗ್, ಜನರಲ್ ಆ್ಯಪ್ಟಿಟ್ಯೂಡ್ ಇಷ್ಟನ್ನು ಸಹ ಕೇಳ್ತಾರೆ. ಇದು ನಿಮ್ಮ 12th ಬೇಸ್ಡ್ ಲೆವೆಲ್ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಹೊಂದಿದ್ದೀರೋ ಈ ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ. ಈ ಒಂದು ಅಪ್ಯಾರೆಂಟಿಸ್ಶಿಪ್ಸ್ 1 year ಮಾತ್ರ ಇರುತ್ತೆ. ಫಾರ್ ಡೇಟಾ ಎಂಟ್ರಿಗೆ ಮಾತ್ರ 15 months ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಉದ್ಯೋಗ ವಾರ್ತೆ. ಹೀಗೆ ಮತ್ತಷ್ಟು ಉದ್ಯೋಗಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್